ಗ್ಲ್ಯಾಮರ್ ವರ್ಲ್ಡ್ ಗೊತ್ತಲ್ಲ, ಎಷ್ಟು ಕಷ್ಟ ಅರ್ಥ ಆಗೋದು ಅಂತ. ನನ್ನಷ್ಟು ಚೆನ್ನಾಗಿ ಯಾವುದೇ ಒಂದು ಕತೆಗೆ ದಿ ಎಂಡ್ ಕೊಟ್ಟಿರೋರನ್ನ ನಾನು ನೋಡಿಲ್ಲ. ಲೈಫಲ್ಲಿ ಯಾರಿಗೂ ಏನೂ ಫ್ರೀಯಾಗಿ ಸಿಗೋದಿಲ್ಲ. ಅದಕ್ಕೆ ಇವತ್ತು ರೆಡಿ ಇದ್ದರೆ ನಾಳೆನ ಕೂಡ ಗೆಲ್ಬೋದು. ಎಷ್ಟು ಖರ್ಚು ಮಾಡಿದರೆ ನಿಮ್ಮ ಅಟೆನ್ಷನ್ ಫುಲ್ಲಾಗಿ ಸಿಗುತ್ತೆ ಗೊತ್ತಾ? ಆನ್ಸರ್ ನನ್ನ ವೀಡಿಯೋಸ್ನಲ್ಲಿ ಮಾತ್ರ ಸಿಗುತ್ತೆ. ಓಜಿ ಪ್ರತಿಯೊಂದು ಅಪ್ಡೇಟ್ಸು ದಿನದಿಂದ ದಿನಕ್ಕೆ ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಆಗುವಾಗ ಮಾಡ್ತಾನೆ ಇದೆ. ಅದರಲ್ಲಿ ನನ್ನ ನ್ಯೂ ಎಡಿಷನ್ ಅಂದರೆ ವಶಿ ಓ ವಶಿ. ಈ ಎಂಟೈರ್ ವಿಡಿಯೋದಲ್ಲಿ ಮೈನ್ ಮ್ಯೂಸಿಕ್ ಸ್ಟಾರ್ಟ್ ಆಗೋದೆ ಪವನ್ ಕಲ್ಯಾಣ್ದು ಒಂದು ಸಿಗ್ನೇಚರ್ ರೋರಿಂದ. ಅದು ಆ ವಿಡಿಯೋದ ಹೈಲೈಟ್ ಕೂಡ. ಕಣ್ಣು ಮುಚ್ಚಿ ಬರೀ ಆಡಿಯೋ ಕೇಳಿದ್ರೆ ಸಾಕು, ಒಂದು ಎಕ್ಸೈಟ್ಮೆಂಟ್ನ ಫೀಲ್ ಮಾಡ್ಬೋದು. ತುಂಬ ವರ್ಷಗಳಿಂದ ಈ ಸಿನಿಮಾ ಈಗ ಬರುತ್ತೆ ಆಗ ಬರುತ್ತೆ ಅಂತ ಅಭಿಮಾನಿಗಳು ಕಾಯ್ತಾನೆ ಇದ್ರು. ಅವ್ರು ಡೆಪ್ಯೂಟಿ CM ಆದ ನಂತರ ಅವರ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಮತ್ತೆ ಸಿನಿಮಾಗಳು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಸಿನಿಮಾಗೆ ಸಂಬಂಧಪಟ್ಟ ಯಾವುದೇ ಪೋಸ್ಟ್ ಆಗಲಿ ಕಂಟೆಂಟ್ ಆಗಲಿ ಬಂದರೆ ಎಲ್ಲವೂ ಹಿಟ್ ಆಗೋಕೆ ಸ್ಟಾರ್ಟ್ ಆಯಿತು. ಅದೇ ಸಮಯಕ್ಕೆ ಬಂದ ಟೀಸರ್ ತುಂಬಾನೇ ಸದ್ದು ಮಾಡಿ ಅಭಿಮಾನಿಗಳನ್ನ ಇನ್ನೂ ರೊಚ್ಕೆಪ್ಸಿದೆ. ಸಿನಿಮಾದ ಕ್ವಾಲಿಟಿನ ಬರೀ ಪೋಸ್ಟರ್ಗಳಲ್ಲೇ ಎದ್ದು ಕಾಣೋ ಹಾಗೆ ಮಾಡಿದೆ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ತಮನ್ ಅವರು ಎಲ್ಲೇ ಹೋದರೂ ಈ ಸಿನಿಮಾದ ಬಗ್ಗೆ ಹೈಪ್ ಸೃಷ್ಟಿಯಾಗೋ ರೀತಿಲೇ ಮಾತಾಡ್ತಾ ಇದ್ರು. ಈ ಎಲ್ಲ ಆಸ್ಪೆಕ್ಟ್ಗಳಿಂದಲೂ ಸಿನಿಮಾದ ಹೈಪು ಎಕ್ಸ್ಪೆಕ್ಟೇಷನ್ಸು ಸ್ಕೈ ಹೈ ಆಯಿತು. ತೆಲುಗು ರಾಜ್ಯಗಳ ಪ್ರತಿಯೊಬ್ಬ ಸಿನಿಮಾ ಅಭಿಮಾನಿ ಬಾಯಲ್ಲೂ ಓಜಿ ಹೆಸರೇ ಹರಿದಾಡೋಕೆ ಶುರು ಆಯಿತು. ಬಾಲು, ಪಂಜಾ, ಜಲ್ಸಾ ಇವು 3 ಸಿನಿಮಾಗಳು ಸಿಮಿಲರ್ ಆಗಿತ್ತು. ಅದೇ ಫೀಲ್ನ ಈ ಸಿನಿಮಾ ಕೂಡ ಕೊಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಈ ಸಿನಿಮಾ ಹೈಪ್ಗೆ ತಕ್ಕಾಗಿದ್ದರೆ ಇದೊಂದು ಹೊಸ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಬಹುದು. ಆ್ಯಸ್ ಎ ಪೊಲಿಟಿಷಿಯನ್ ಪವನ್ ಕಲ್ಯಾಣ್ ಅವರು ಪ್ರಮೋಷನ್ಗೆ ತುಂಬ ಬರೋಕ್ಕಾಗಲ್ಲ. ಅವರು ಸಹ ಅದೇ ರೀತಿ ಎಲ್ಲೂ ಕಾಣಿಸ್ಕೊತಾ ಇಲ್ಲ. ಓವರ್ ಆಲ್ ಈ ಸಿನಿಮಾ ಒಂದು ಪಾಸಿಟಿವ್ ಫೀಲ್ ಕೊಡಬೇಕು, ಹಾಗೂ ಹೀರೋ ಕ್ಯಾರೆಕ್ಟರ್ ಕೂಡ ಪಾಸಿಟಿವ್ ಆಗೇ ಇರಬೇಕು. ಆಗ ಮಾತ್ರ ಅವ್ರ ಪೊಲಿಟಿಕಲ್ ಕರಿಯರ್ಗೂ ಇದು ಹೆಲ್ಪ್ ಮಾಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಇನ್ನು ತಮನ್ ಅವ್ರು ಕೊಟ್ಟಿರೋ BGM ಕೇಳ್ತಿದ್ರೆ ಅವ್ರು ಈಸಿಯಾಗಿ ಈ ಕಾಲಘಟ್ಟದ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ರಿಪ್ಲೇಸ್ ಮಾಡ್ಬೋದು ಅನ್ಸೋ ಆಗಿದೆ. ಅದನ್ನು ಅವರು ಕೆಲವು ಹಿಂದಿನ ಸಿನಿಮಾಗಳಲ್ಲೂ ಪ್ರೂವ್ ಮಾಡ್ಕೊಂಡಿದ್ದಾರೆ, ಹಾಗೆ ಇದರಲ್ಲೂ ಮುಂದುವರಿತಾ ಇದ್ದಾರೆ. ಟೀಸರ್ನಲ್ಲಿರೋ ಪ್ರಕಾರ ಹೇಗೆ ಇಮ್ರಾನ್ ಹಾಶ್ಮಿ ಅವರ ಓಮಿ ಕ್ಯಾರೆಕ್ಟರು ಓಜಿಗಾಗಿ ವೆಯ್ಟ್ ಮಾಡ್ತಾ ಇದೆಯೋ ಅದೇ ರೀತಿ ನಾವು ಕೂಡ. ಮುಂದೆ ಟ್ರೈಲರ್ ಬಂದ್ಮೇಲೆ ಮತ್ತೆ ಮಾತಾಡೋಣ. ಮುನ್ನಾ వచ్చేస్తున్నా. ಅಷ್ಟೇ, ಹೇಳೋಕೆ ಇನ್ನೇನೂ ಇಲ್ಲ. ಬೆಸ್ಟ್ ಅನ್ನೋದು ಯಾವಾಗಲೂ ಒಂದೇ ಆಗಿರಬೇಕಲ್ವಾ? ಇನ್ನೂ ತಿಳ್ಕೊಬೇಕು ಅಂತಿದ್ರೆ ಸ್ಟೇ ಕನೆಕ್ಟೆಡ್.